ವಿಷ್ಣು ಸಹಸ್ರನಾಮದ ಮೊದಲ ಹೆಸರು ವಿಶ್ವಂ ಅಂತ ಬರುತ್ತೆ. ವಿ ಎಂದರೆ ಪಕ್ಷಿ ಎಂಬ ಅರ್ಥದಲ್ಲಿ, ಶ್ವ ಎಂದರೆ ಚಲಿಸುವವನು ಎಂಬ ಅರ್ಥವನ್ನು ಕೊಡುತ್ತದೆ. ವೇದಗಳ ಅಭಿಮಾನಿ ದೇವತೆಯಾದ ಗರುಡನನ್ನು ತನ್ನ ವಾಹನವಾಗಿ ಇರಿಸಿಕೊಂಡಿದ್ದಾರೆ. ವಿಶ್ವ ಎಂದರೆ ನಾವು ಇನ್ನೂ ಹಲವು ಅರ್ಥಗಳಲ್ಲಿ ಕೂಡ ನಾವು ನೋಡಬಹುದು. ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನನ್ನು ಕೂಡ ವಿಶ್ವ ಎಂದು ಕರೆಯುತ್ತಾರೆ. ಆಂಜನೇಯ ರೂಪಿ ಮುಖ್ಯ ಪ್ರಾಣನನ್ನು ಕೂಡ ವಿಶ್ವ ಎಂದು ಕರೆಯುತ್ತಾರೆ. ವಿಷ್ಣು ಎಂದರೆ ಸರ್ವವ್ಯಾಪಿ, ಸರ್ವಶಕ್ತನಾದ ಭಗವಂತ ಎಂದು ಕರೆಯಲಾಗುತ್ತದೆ. ಎಲ್ಲರನ್ನೂ ರಕ್ಷಿಸುವ ಬಲ ಇರುವ ಸರ್ವಶಕ್ತ ಭಗವಂತನನ್ನು ವಿಷ್ಣು ಎಂದು ಕರೆಯುತ್ತಾರೆ. ಭಗವಂತನನ್ನು ಯಾಕೆ ವಷಟ್ಕಾರ ಅಂತ ಕರೀತಾರಂದ್ರೆ, ಭಗವಂತ ತನ್ನ ಇಚ್ಛೆಯಂತೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ. ಈ 6 ಮುಖಗಳಲ್ಲಿ ಭಗವಂತ ಏನು ಮಾಡಿದ್ದಾರೆ ಅಂದರೆ ಜಗತ್ತಿನಾದ್ಯಂತ ತುಂಬಿಕೊಂಡಿದ್ದಾರೆ. ಆ 6 ಮುಖಗಳು ಯಾವುದಂತ ನಾವು ನೋಡೋಣ ಬನ್ನಿ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ಪರಾಕ್ರಮ, ತೇಜಸ್ಸು. ಜ್ಞಾನ, ಒಂದು ವಸ್ತುವನ್ನು ಸೃಷ್ಟಿ ಮಾಡುವ ಜ್ಞಾನ ಶಕ್ತಿಯನ್ನು ಆ ಭಗವಂತನು ಹೊಂದಿದ್ದಾರೆ. ಶಕ್ತಿ, ಭಗವಂತನು ಶಕ್ತಿ ಉಳ್ಳವರಾಗಿದ್ದಾರೆ. ಬಲ, ನಮ್ಮನ್ನು ರಕ್ಷಿಸುವ ಬಲವನ್ನು ಹೊಂದಿದ್ದಾರೆ. ಐಶ್ವರ್ಯ ಅಥವಾ ಒಡೆತನದ ರೂಪದಲ್ಲಿ ನಾವು ನೋಡಬಹುದು. ಪರಾಕ್ರಮ, ದುಷ್ಟಶಕ್ತಿಯನ್ನು ಸಂಹಾರ ಮಾಡುವ ಶಕ್ತಿಯನ್ನು ಆ ಭಗವಂತ ಹೊಂದಿದ್ದಾರೆ. ತೇಜಸ್ಸು, ಜಗತ್ತನ್ನು ಬೆಳಗಿಸುವಂತಹ ಬೆಳಕಾಗಿದ್ದಾರೆ ಆ ಭಗವಂತ. ಭೂತ ಭವ್ಯ ಭವತ್ ಪ್ರಭುಂ, ಇದರ ಅರ್ಥ ಭಗವಂತ ಎಲ್ಲ ಕಾಲದಲ್ಲೂ ಲೋಕವನ್ನು ರಕ್ಷಣೆ ಮಾಡ್ತಾರವರು. ಭೂತಕಾಲದಲ್ಲಿ ಮತ್ತು ಭವಿಷ್ಯ ಕಾಲದಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಹೀಗೆ ಈ ಲೋಕವನ್ನು ರಕ್ಷಣೆ ಕೊಡ್ತಾರವರು. ಆದ್ದರಿಂದ ಭೂತ ಭವ್ಯ ಭವತ್ ಪ್ರಭುಂ ಎಂದರೆ ಸಾತ್ವಿಕರಿಗೂ ರಾಜಸರಿಗೂ ಹಾಗೂ ತಾಮಸರಿಗೂ ಪ್ರಭು ಎಂದರ್ಥ. ಭೂತಕೃತ್ ಅಂದರೆ ಇದು ಬ್ರಹ್ಮಾಂಡ ಪಂಚಭೂತಗಳಿಂದ ಸೃಷ್ಟಿಯಾಗೈತಿ. ಬ್ರಹ್ಮಾಂಡದಲ್ಲಿ ಪಂಚಭೂತಗಳಿಂದಾದಂತಹ ಪಿಂಡಾಂಡ ಸೃಷ್ಟಿ ಮಾಡಿದ್ದಾರೆ ಆ ಭಗವಂತ. ಪಿಂಡಾಂಡದಲ್ಲಿ ಏನು ಮಾಡಿದ್ದಾರೆ ಅಂದರೆ ಜೀವವನ್ನು ಇರಿಸಿ ದೇಹವನ್ನು ಸೃಷ್ಟಿ ಮಾಡಿದ್ದಾರೆ. ಭೂತಕೃತ್ ಅಂದರೆ ಸೃಷ್ಟಿ ಹಾಗೂ ಸಂಹಾರ ಅಂತ ಅರ್ಥ ಬರ್ತೈತೆ. ಅದು ಸೃಷ್ಟಿ ಅಂದರೆ ಈ ಬ್ರಹ್ಮಾಂಡ ಪಂಚಭೂತಗಳಿಂದ ನಿರ್ಮಾಣ ಆಗೈತಿ. ಮತ್ತು ನಮ್ಮ ದೇಹ ಕೂಡ ಪಂಚಭೂತಗಳಿಂದ ನಿರ್ಮಾಣ ಆಗೈತಿ. ನಾವು ಸಾಧನೆ ಮಾಡುವುದರ ಮೂಲಕ ಮುಕ್ತಿಯನ್ನು ಪಡೆಯಬಹುದು ಅಂತ ಅರ್ಥ. ಭೂತಕೃತ್ ಅಂದರೆ ಸಂಹಾರ ಅಂತಲೂ ಅರ್ಥ ಬರ್ತೈತಿ. ಈ ಪಂಚಭೂತಾತ್ಮಕದಿಂದ ಆದಂತಹ ಶರೀರ ನಾಶ ಮಾಡುವವ, ಪಂಚಭೂತಾತ್ಮಕವಾದ ಬ್ರಹ್ಮಾಂಡವನ್ನು ನಾಶ ಮಾಡುವವ ಅಂತ ಅರ್ಥ ಬರ್ತೈತಿ ಇದ್ರದ್ದು. ಭೂತಭೃತ್ ಅಂದರೆ ಭಗವಂತ ಪಂಚಭೂತಗಳ ಧಾರಣೆ ಮಾಡುವವ, ಪಂಚಭೂತಾತ್ಮಕವಾದ ಬ್ರಹ್ಮಾಂಡವನ್ನು ಧಾರಣೆ ಮಾಡುವವ, ಪಂಚಭೂತಗಳಿಂದಾದಂತಹ ಪಿಂಡಾಂಡವನ್ನು ಧಾರಣೆ ಮಾಡುವವ, ಪಿಂಡಾಂಡದಲ್ಲಿರುವಂತಹ ಜೀವವನ್ನು ಧಾರಣೆ ಮಾಡುವವ ಮತ್ತು ಮುಕ್ತಿಯನ್ನು ಪಡೆದ ಜೀವವನ್ನು ಧಾರಣೆ ಮಾಡುವವ ಅಂತ ಅರ್ಥ ಬರ್ತೈತಿ. ಪಾವಹ ಅಂದರೆ ಭಗವಂತನನ್ನು ಸಚ್ಚಿದಾನಂದ ಅಂತ ಕರೀತಾರೆ. ಹುಟ್ಟು ಸಾವು ಅಂತೂ ನೈಸರ್ಗಿಕ ಕ್ರಿಯೆ ಆಗೈತಿ. ಸಾವು ಹುಟ್ಟಿನ ಮೂಲವಾದರೆ ಹುಟ್ಟು ಸಾವಿನ ಮೂಲವಾಗಿದೆ. ಭಗವಂತನು ಎಂದೆಂದಿಗೂ ಶಾಶ್ವತವಾಗಿ ಇರುವನು ಅಂತ ಅರ್ಥ ಕೊಡ್ತೈತಿ. ಭೂತಾತ್ಮ ಎಂದರೆ ಭಗವಂತನು ಪಂಚಭೂತಗಳಲ್ಲಿ ವ್ಯಾಪಿಸಿದ್ದಾರೆ, ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ್ದಾರೆ ಮತ್ತು ಪಿಂಡಾಂಡದಲ್ಲಿ ವ್ಯಾಪಿಸಿದ್ದಾರೆ ಮತ್ತು ಉನ್ನತಿ ಹೊಂದಿದ ಜೀವಿಗಳಿಗೆ ಮುಕ್ತಿಯನ್ನು ಕರುಣಿಸುವ ಭಗವಂತನನ್ನು ಭೂತಾತ್ಮ ಎಂದು ಕರೆಯುತ್ತಾರೆ. ಭೂತಭಾವನಃ ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾದವ, ಜೀವಿಗಳಿಗೆ ಸುಖ ದುಃಖ ಕೊಡುವವ ಅಂತ ಅರ್ಥ ಬರ್ತೈತಿ.